ಹತ್ರ ಇಟ್ಕೋ, ಹೊಟ್ಟೆ ಹತ್ರ ಇಟ್ಕೋ. ಹ್ಞೂ. ಓಪನ್ ಇದೆ. Hello everyone, this is your new guy in town, new to YouTube, new to everything for that matter. Yeah, so ನಾನು ಕಾಮನ್ ಮ್ಯಾನ್ ಬ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ as I said, I'm new to all these things. So first video ನಾನು ರೆಕಾರ್ಡ್ ಮಾಡ್ತಾ ಇರೋದು. This is the video which I took on the 5th, I believe, Saturday, 5th of April. ಸೊ ಗಾಡಿ ತೊಗೊಂಡು ಫಸ್ಟು ಪೂಜೆ ಮಾಡ್ಸೋಕ್ಕೆ ಅಂತ ಚಾಮುಂಡಿ ಹಿಲ್ಸ್ಗೆ ತೊಗೊಂಡೋಗಿದ್ದು ವಿಡಿಯೋ. ಸೊ ಗೋಯಿಂಗ್ ಅಲಾಂಗ್ ವಿತ್ ಮೈ ಫ್ಯಾಮಿಲಿ. You're gonna see a quick rip of my vehicle right now. ಸೊ ನಾನು ಸ್ವಲ್ಪ ಥ್ರಾಟಲ್ ಮಾಡಿ ಹೋಗಿದ್ದು, ಥ್ರಾಟಲ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಾನು ಓಡಿಸ್ತಾ ಇರೋ ಗಾಡಿ ಬಂದು ಟ್ರಯಂಫ್ ಸ್ಕ್ರ್ಯಾಂಬ್ಲರ್ 400X ಅಂತ. ಸೊ 400cc ವೆಹಿಕಲ್ಲು. ನಾನು ಆಲ್ಮೋಸ್ಟ್ ಮೋರ್ ದೆನ್ 10 ಇಯರ್ಸ್ ಅಂತಲೇ ಹೇಳ್ಬೋದು ಫಸ್ಟ್ ರೈಡ್ ಮಾಡ್ತಾ ಇದ್ದೆ. ಅವಾಗ ಈ ರೆಕಾರ್ಡಿಂಗು ಅದೆಲ್ಲ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ 10 ಇಯರ್ಸ್ವರೆಗೂ ಬಿಟ್ಬಿಟ್ಟಿದ್ದೆ. ಬಟ್ ನಾನು ಅನ್ಸಿರೋ ಮಟ್ಟಿಗೆ ಐ ಮೇಡ್ ಅ ರೈಟ್ ಚಾಯ್ಸ್ ಆಫ್ ಬೈಯಿಂಗ್ ದಿಸ್ ಬೈಕ್. ಸೊ for a person who's coming back to riding like me, it's easier with this vehicle. So it's easier to handle and maneuver and everything. So you're gonna see a little bit of how I ride and all. ಇದು ಹೋಗ್ತಾ ಇರೋದು. ಸೊ ನಾವು ಇವಾಗ ಔಟರ್ ರಿಂಗ್ ರೋಡ್ನಲ್ಲಿ ಇದ್ದೀವಿ. ಸೊ ಟು ಗಿವ್ ಯು ಅ ಬ್ಯಾಕ್ಗ್ರೌಂಡ್ ಆಫ್ ದ ಚಾನಲ್, ನಾನು ಕಾಮನ್ ಮ್ಯಾನ್ ಬ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಇದು ಬಂದು ಬೇಸಿಕಲಿ ಟು ರಿಲೇಟ್ ಟು ಆಲ್ ದ ಕಾಮನ್ ಮ್ಯಾನ್ ಆ್ಯಂಡ್ ವುಮೆನ್ ಹೂಸ್ ಔಟ್ ದೇರ್ ಎವ್ರಿ ಡೇ ಸ್ಟ್ರಗ್ಲಿಂಗ್, ಗೋಯಿಂಗ್ ಟು ಆಫೀಸ್, ಸೀಯಿಂಗ್ ಥಿಂಗ್ಸ್ ಆನ್ ರೋಡ್, ಫ್ರಸ್ಟ್ರೇಷನ್ ಆ್ಯಂಡ್ ಆಲ್ ಸಚ್ ಥಿಂಗ್ಸ್. ಎಲ್ಲರೂ ನನ್ನ ವಿಷುವಲ್ಸ್ಗೆ, ನನ್ನ ವೀಡಿಯೋಸ್ಗೆ, ರೋಡ್ನಲ್ಲಾಗೋ ಇನ್ಸಿಡೆಂಟ್ಸ್ಗೆ ನೀವು ನೋಡಿರೋ ಥರನೇ ನಾನು ನೋಡ್ತಾ ಇರ್ತೀನಿ. ಸೊ ರಿಲೇಟ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ನನ್ನ ಇವಾಗ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ನೋಡಿ, ಈ ಅಂಕಲ್ ಸ್ಟ್ಯಾಂಡ್ ಇಟ್ಕೊಂಡಿದ್ರು, ನೋಡ್ಬಿಟ್ಟು ಹೇಳಿದೆ ಸ್ಟ್ಯಾಂಡ್ ಇಟ್ಕೊಳ್ಳೋಕ್ಕೆ. ಸೊ ಬೇಸಿಕಲಿ ಸಿಗ್ನಲಲ್ಲಿ ನಿಂತಿದ್ದಾಗ ಹಾಕಿದ್ದಾರೆ ಅನಿಸುತ್ತೆ, ಬಟ್ ಹಾಗೆ ಸ್ಟಾರ್ಟ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಸೊ ಯಾ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಾನು ಏನಕ್ಕೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಸ್ಟ್ ಟು ರಿಲೇಟ್ ಟು ಆಲ್ ಯು ಗೈಸ್ ಔಟ್ ದೇರ್. ನಾನು ಏನೇನು ನೋಡ್ತೀನಿ ಆನ್ ಅ ಡೈಲಿ ಬೇಸಿಸ್, ಎಷ್ಟು ಸ್ಟ್ರಗಲ್ ಇರುತ್ತೆ ಆಫೀಸ್ಗೆ ಹೋಗಿ ಬರೋದು ಅನ್ನೋದು. ಎಲ್ಲರಿಗೂ ಈಸಿ ಅನಿಸುತ್ತೆ, ಏನಪ್ಪ IT ನಲ್ಲಿ ಕೆಲಸ ಮಾಡ್ತಾ ಇದೆಯಾ, ಏನಪ್ಪ ಈ ಸೆಕ್ಟ್ರಲ್ಲಿ ಇದೆಯಾ, ಒಳ್ಳೆ ಕಾಸು ಬರುತ್ತೆ ಮಾಡುತ್ತೆ ಅಂತ. ಕೋವಿಡ್ ಇದ್ದು ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾಗ ಚೆನ್ನಾಗೇ ಇತ್ತು. ಇವಾಗ ಕಷ್ಟ ಇದೆ. ಇವಾಗ ಎಲ್ಲರೂ ಆಫೀಸ್ನಲ್ಲಿ ವಾಪಸ್ ಕರೀತಾ ಇದ್ದಾರೆ. ಹಾಗಾಗಿ ಹೋಗಲೇಬೇಕಾಗಿದೆ ನಾವು. ಸೊ ನಮ್ಮ ಡೈಲಿ ಸ್ಟ್ರಗಲ್ಸ್ನ ನಾನು ಇದರಲ್ಲಿ ತೋರಿಸ್ಬೇಕು, ನಾನು ಬ್ಲಾಗ್ಸ್ನಲ್ಲಿ ಅಂತಿದ್ದೀನಿ. ಸೊ ಲೆಟ್ಸ್ ಟ್ರಾನ್ಸಿಷನ್ ರೈಟ್ ನೌ ಟು ಮಚ್ ಫರ್ದರ್ ಇನ್ ದ ವಿಡಿಯೋ. ಓಕೆ, ಇವಾಗ ಆ ಒಂದು ಪಾಟ್ ಹೋಲು ಬ್ರೋಕನ್ ರೋಡಿಂದ ಮುಂದಕ್ಕೆ ಬರ್ತಾ ಇದ್ದೀನಿ. ನೋಡಿ,
ಮುಂದೆಗಡೆ ಹಸುಗಳು ಅದು ಇದು ರೋಡ್ನಲ್ಲಿ ಹೋಗ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು ಬ್ರೋ. ಅದು ಎದುರುಗಡೆಯಿಂದ ಬೇರೆ ಬರ್ತಾ ಇದ್ದಾರೆ. ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕಾಮನ್ ಮ್ಯಾನ್ ಬ್ಲಾಗ್ಸ್ ಅನ್ನೋದನ್ನು. ನಾನು ಹೇಳ್ದಂಗೆ ನನ್ನನ್ನು, ನನ್ನ ಡೀಟೇಲ್ಸು, ನನ್ನ ಬಗ್ಗೆ ಇನ್ಫಾರ್ಮೇಷನ್ನು ನಾನು ಏನಕ್ಕೂ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ ರೈಟ್ ನಾವು. ಯಾಕೆಂದರೆ ಬೇಸಿಕಲಿ ನ್ಯೂ ಟು ಆಲ್ ದೀಸ್ ಥಿಂಗ್ಸ್, ಲಿಟಲ್ ಬಿಟ್ ಆಫ್ ಶೈ. ಸೊ ನಾನು ಇವಾಗ ಶೈನೆಸ್ ಎಲ್ಲ ಬಿಟ್ಟು ಈಚೆ ಕಡೆ ಬರ್ತಾ ಇದ್ದೀನಿ. ವಾಟ್ ಐ ಆಮ್ ಸೇಯಿಂಗ್ ಇಸ್, ಆನ್ಲೈನ್ನಲ್ಲಿ ಟು ಶೋಕೇಸ್ ಮೈ ಸೆಲ್ಫ್ ಐ ಆಮ್ ಲಿಟಲ್ ಬಿಟ್ ಆಫ್ ಶೈ, ಬಟ್ ಇನ್ ಪರ್ಸ್ನಲ್ ಥಿಂಗ್ಸ್ ತುಂಬ ಟಾಕಟಿವ್ ಪರ್ಸನ್. ಐ ಕ್ಯಾನ್ ಜೆಲ್ ವಿತ್ ಎನಿ ಒನ್ ಹೂಸ್ ನ್ಯೂ. ಸೊ ನಾನು ಕಾನ್ವರ್ಸೇಷನ್ ಟಪ್ ಅಂತ ಸ್ಟಾರ್ಟ್ ಮಾಡ್ತೀನಿ, ಹೊಸಬರಾಗಿರಲಿ ಹಳಬರಾಗಿರಲಿ. ಸೊ ನನಗೆ ಫೇಸ್ ಟು ಫೇಸ್ ಮಾತಾಡೋದ್ರಲ್ಲಿ ಏನು ಯೋಚನೆ ಇಲ್ಲ, ಬಿಕಾಸ್ ಐ ಆಮ್ 90s ಕಿಡ್. ಟೆಕ್ನಾಲಜಿ ಮೇಲೆ ಅಷ್ಟೊಂದು ಇದಿಲ್ಲ, ಇಲ್ಲ. ಸೊ ಹಾಗಾಗಿ ನೀವು ನೋಡ್ತಾ ಇರ್ತೀರಾ ಈ ವಿಡಿಯೋದಲ್ಲಿ ಏನಾರ ಮಿಸ್ಟೇಕ್ಸ್ ಇದ್ದರೆ ಇವಾಗ ಕಲಿತಾ ಇದ್ದೀನಿ ಗುರು, ಸ್ವಲ್ಪ ಟೈಮ್ ಕೊಡಿ, ಸಪೋರ್ಟ್ ಮಾಡಿ. ಫ್ಯೂಚರ್ನಲ್ಲಿ ಇನ್ನೂ ಒಳ್ಳೊಳ್ಳೆ ಥಿಂಗ್ಸ್ನ ತರಬೇಕು ಅಂತಿದ್ದೀನಿ ವಿಡಿಯೋದಲ್ಲಿ. ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬೇಕು ಅಂತ ಇದೆ. ಸೊ ನಾನು ಮಾತಾಡೋದಲ್ದಿರ ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ರ ಮೇಲೆ ನಾನು ಮಾತಾಡಬೇಕು ಅಂತಿದ್ದೀನಿ. ಸರ್ಟನ್ ಥಿಂಗ್ಸ್ ವಿಚ್ ಯು ಕೆನಾಟ್ ಡಿಸ್ಕ್ಲೋಸ್ ಟು ಎನಿ ಒನ್, ಸಮ್ ಸಿಚುವೇಶನ್ಸ್ ವಿಚ್ ಹವ್ ಗಾನ್ ಥ್ರೂ, ಅದೆಲ್ಲ ನೋಡೋಣ. ಬಟ್ ಇಲ್ಲಿ ಮೂರು ಜನ ಹೋಗ್ತಾ ಇದ್ದಾರೆ, ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಹೆಂಗೆ ಅಪ್ಪ ಅಂತ. ನಾನು ನೋಡಿರೋಂಗೆ ಯಾರೂ ಹೆಲ್ಮೆಟೇ ಹಾಕಿಲ್ಲ. ಸಾರಿ, ನಾನು ಕೆಲವೊಂದು ಸತಿ ಆಫ್ ಟಾಪಿಕ್ ಹೊಟ್ಟೋಗ್ತೀನಿ, ಬೇಜಾರು ಮಾಡ್ಕೋಬೇಡಿ ಗುರು, ಸಪೋರ್ಟ್ ಮಾಡಿ. ಸೊ ಇವಾಗ ಫಸ್ಟ್ ಸ್ಟಾಪ್ ಹಾಕ್ತಾ ಇರೋದು ನಾನು ಈ ವಿಡಿಯೋದಲ್ಲಿ ವರ್ಲ್ಡ್ ಆಫ್ ಮೈಸೂರು ಪಾರ್ಕ್. ನನ್ನ ಮಗನಿಗೆ, ಆ್ಯಕ್ಚುಲಿ ನನ್ನ ಮಗ ಕೂತಿದ್ದಾನೆ ಹಿಂದೆಗಡೆಗೆ, ಹತ್ರ ಮಾತಾಡ್ತಾ ಇದ್ದೀನಿ. ಬಟ್ ಎಷ್ಟು ಮಟ್ಟಿಗೆ ಕೇಳಿಸಿದೆ ಗೊತ್ತಿಲ್ಲ. ನೋಡಿ ಇಲ್ಲಿ 3 ಜನ ಇದ್ದಾರೆ, ಸ್ಟೂಡೆಂಟ್ಸ್ ಬೇರೆ. ಸೊ ಅವನಿಗೆ ಈ ಮಾನ್ಸ್ಟರ್ ಟ್ರಕ್ಕು, ಆಫ್ ರೋಡಿಂಗ್ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ. ಅವನು ಒಂದು ಕಾರಣನೇ ಗಾಡಿ ತೊಗೊಳಕ್ಕೆ ನನಗೆ, ಯಾಕಂದರೆ ಅವನಿಗೆ ಈ ಆಫ್ ರೋಡಿಂಗ್ ಬೈಕು ಅದೆಲ್ಲ ತುಂಬ ಇಷ್ಟ ಆಯಿತು. ಬಟ್ ಕೆಲವೊಂದೆಲ್ಲ ಎಕ್ಸ್ಪೆನ್ಸಿವ್ ಆಗಿದೆ, ಅದಕ್ಕೆಲ್ಲ ನನ್ನ ಮಾತ್ರ ಬಜೆಟ್ ಇಲ್ಲ. ಸೊ ಹಾಗಾಗಿ ಬೇಸಿಕಲ್ಲಿ ಏನು ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ನನ್ನ ರಿಕ್ವೈರ್ಮೆಂಟ್ಗೆ. ಸೊ ನನಗೆ ಸಿಟಿ ಯೂಸು ಆಗಬೇಕು, ಮತ್ತು ಔಟ್ಸೈಡ್ ಹೋದರೆ ಔಟ್ಸೈಡ್ನಲ್ಲಿ ಟೂರಿಂಗು ಆಗಬೇಕು, ಮತ್ತು ಆಫ್ ರೋಡಿಂಗ್ ಇದ್ದರೆ ಆಫ್ ರೋಡಿಂಗ್, ಲಿಟಲ್ ಬಿಟ್ ಆಫ್ ರೋಡಿಂಗು ಮಾಡೋ ಥರ ಇರಬೇಕು. ಹಾಗಾಗಿ ಈ ಗಾಡಿನ ಚೂಸ್ ಮಾಡಿ ತೊಗೊಂಡಿದ್ದೀನಿ. ಬಟ್ ನನಗೆ ಇರೋ ಎಕ್ಸ್ಪೀರಿಯನ್ಸ್ ಪ್ರಕಾರ, ಯಾಕೆಂದರೆ ನಾನು ಇನ್ನೂ ತುಂಬ ಹೊಸಬ ಇದರಲ್ಲೆಲ್ಲ, ತುಂಬ ವರ್ಷಗಳ ಹಿಂದೆ ಓಡಿಸ್ತಾ ಇದ್ದಿದ್ದು, ಅದು ತುಂಬ ಕಡಿಮೆ ಕೆಪಾಸಿಟಿ ಬೈಕ್, 160cc ಇಂದ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಆ ಬೈಕಲ್ಲೇ ಟೂರಿಂಗು ಅದೆಲ್ಲ ಮಾಡಿದ್ದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್ ಅನಿಸುತ್ತೆ ನನ್ನ ಹತ್ರ ಇದ್ದಿದ್ದು ಹಳೆ ಬೈಕಿಗೆ. ಬಟ್ ಸ್ಟಿಲ್ ನೋಡಿ, ಇವಾಗ ಮತ್ತೆ ಆಫ್ ರೋಡ್ ಪ್ಯಾಚ್ ಹೋಗ್ತೀನಿ, ನನ್ನ ಮಗಂಗೂ ಎಕ್ಸೈಟ್ಮೆಂಟ್ ತರೋದಕ್ಕೆ. ಸೊ ಅದೇ ನಾನು ಹೇಳ್ತಾನಲ್ಲ, ಅದೇ ಥರ. ಸೊ ಇದು ನನಗೆ ಗುಡ್ ಚಾಯ್ಸ್ ಅನ್ನಿಸ್ತಾ ಇದೆ, ಈ ಬೈಕಿಗೆ ಬಂದಿರೋದು ನಾನು. ಸೊ ಆಫ್ಟರ್ 10 ಇಯರ್ಸ್ ಮತ್ತೆ ರೈಡಿಂಗ್ ಬಂದಿರೋದು. ಇದು ಈ ಬೈಕ್ನ ಹ್ಯಾಂಡಲ್ ಮಾಡೋದು ಈಸಿ ಅಂತ ತಿಳಿತು, ಮತ್ತು ಇವಾಗಿರೋ ಟ್ರಾಫಿಕ್ಗೆ ಮನೂವರ್ ಮಾಡೋದಕ್ಕೂ ಈಸಿ. ಆಲ್ಮೋಸ್ಟ್ 2-3 ವೀಕ್ಸಿಂದ ಆಫೀಸಿಗೆ ತೊಗೊಂಡೋಗಿ ಅದರಲ್ಲೂ ರೆಕಾರ್ಡ್ ಮಾಡಿದ್ದೀನಿ. ಸಾರಿ, ನಾಟ್ 2-3 ವೀಕ್ಸ್, ಅಟ್ಲೀಸ್ಟ್ ವೀಕ್ ವಿಡಿಯೋ ಇದೆ ನನ್ನ ಹತ್ರ. ಟ್ರಾಫಿಕ್ನಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ಫ್ಯೂಚರ್ ಬ್ಲಾಗ್ಸ್ ಆರ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ. ಸೊ ಐ ಆಮ್ ಗನ್ನ ಜಂಪ್ ಫ್ರಮ್ ಹಿಯರ್ ಟು next video. I don't think so there's much here, so we'll catch up again in the next video. ಅಂದರೆ ಸೇಮ್ ವಿಡಿಯೋನೇ, ಬಟ್ ಇದನ್ನು ಎಂಡ್ ಮಾಡಿ, ಅಂದರೆ ಇದರಿಂದ ಬೇರೆ ಕಂಟಿನ್ಯೂಟಿಗೆ ಕೊಡ್ತೀನಿ. ಐ ಟೋಲ್ಡ್ ಯು, ನಾನು ಇದಕ್ಕೆಲ್ಲ ಹೊಸಬ ಅಂತ. ಬೇಜಾರು ಮಾಡ್ಕೊಬಿಡಿ, ಸಪೋರ್ಟ್ ಮಾಡಿ. ಏನಾರ ತಪ್ಪು ಮಾಡಿದ್ರೆ ಹೇಳಿ, ಕರೆಕ್ಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಸೊ ಇಲ್ಲಿಂದ ಇವಾಗ ವರ್ಲ್ಡ್ ಆಫ್ ಮೈಸೂರು ಪಾಕಲ್ಲಿ 1 ಡಬ್ಬ ಮೈಸೂರು ಪಾಕ್ ತಗೊಂಡು ಅದನ್ನು ಫ್ಯಾಮ್ಲಿ ಹೋಗ್ತಾಯಿತ್ತು ಕಾರ್ನಲ್ಲಿ.
ಸೊ ಆ ಕಾರಿಗೆ ಡಬ್ಬನ ಇಟ್ಟು ನಾನು ನನ್ನ ಮಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಫ್ರಮ್ ದ ಬಾಟಮ್ ಆಫ್ ದ ಚಾಮುಂಡಿ ಹಿಲ್ಸ್ ಎಂಟ್ರೆನ್ಸ್ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಹೋಗ್ತಾ ಲೆಫ್ಟ್ ಸೈಡ್ನಲ್ಲಿ ಒಬ್ರು ಅಂಕಲ್ ಪಾಪ ಲಾಸ್ಟ್ ಮೂಮೆಂಟಲ್ಲಿ ಯೂ ಟರ್ನ್ ಹಾಕಬೇಕು ಅಂತ ಇರ್ತಾರೆ. ನಾನು ಹಾರ ನೋಡಿವರೆಗೂ ನೋಡಲ್ಲ. ಹಾರ ನೋಡಿದ್ಮೇಲಿಂದ ಹಾಗೆ ನೋಡಿದ್ರು, ಇಲ್ಲಾಂದರೆ ಪಟ್ ಅಂತ ತಿರುಗಿಸ್ಬಿಟ್ಟಿರೋರು. ಇಲ್ಲೊಂದು ನಾನು ನೋಟಿಸ್ ಮಾಡಿದೆ, ಈ ಬೆಟ್ಟದಿಂದ ಇವಾಗ ಇಳಿತಾ ಇದ್ದಾವೆ 3-4 ಗಾಡಿಗಳು. ಅದ್ರಲ್ಲಿ ನೋಡಿ ತಾರು ಮತ್ತು ಅದ್ರ ಹಿಂದೆಗಡೆ ಇನ್ನೊಂದು ಕಾರ್ ಬಂದಿದ್ದು ಆಪೋಸಿಟ್ ಲೇನ್ಗೆ ಬಂದ್ಬಿಟ್ರು. ಅವ್ರಿಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ಸೊ ಇಳಿಬೇಕಾದ್ರೆ ಬೆಟ್ಟದಿಂದ ಯಾವಾಗ್ಲೂ ದಾರಿ ಕೊಡಿ ಹತ್ತೋರಿಗೆ. ಸೊ ಇಟ್ ವುಡ್ ಬಿ ಈಸಿಯರ್. ಆ ಕಾರ್ನರ್ನಲ್ಲಿ ಹಾಗೆ ಬಂದಾಗ ಹತ್ತಬೇಕಾದ್ರೆ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, ರೈಟಿಗೆ ಕ್ಲೋಸ್ ಹೊಡಿತಾರೆ. ಹಾಗಾಗಿ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಆಗ ನನ್ನ ರೈಡಿಂಗ್ ಸ್ಕಿಲ್ಸ್ ನೋಡ್ತಾ ಇದ್ದೀರಾ ನೀವು. ಮಗನ ಗಟ್ಟಿಯಾಗಿ ಹಿಡ್ಕೊತಾ ಇದ್ದೀನಿ. ಇದೆಲ್ಲ ಮುಂಚೆಯಿಂದ ಓಡಿಸಿ ಅಭ್ಯಾಸ ಇರೋದ್ರಿಂದ ಇಷ್ಟು ಕಾನ್ಫಿಡೆನ್ಸಾಗಿ ನಾನು ಓಡ್ಸೋಕ್ಕೆ ಸಾಧ್ಯ ಆಗ್ತಾಯಿದೆ. ಇವಾಗ ಬೈಕ್ ರೈಡಿಂಗು ಇಲ್ಲ ಈ ಥರ ಟೂರಿಂಗು ಸ್ಟಾರ್ಟ್ ಮಾಡಬೇಕು ಅಂದವರು ಸ್ವಲ್ಪ ಸಿಟಿನಲ್ಲಿ ಓಡಿಸಿ ಬೈಕು ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಎನಿ ವೆಹಿಕಲ್ ಫಾರ್ ದ್ಯಾಟ್ ಮ್ಯಾಟರ್. ನಾನು ಹೇಳೋ ಪ್ರಕಾರ ಏಕ್ದಮ್ ತೊಗೊಂಡ ತಕ್ಷಣವೇ ಇಲ್ಲ ಹೊಸ ಗಾಡಿನಲ್ಲಿ ಕೂದ ತಕ್ಷಣವೇ ತುಂಬ ಫಾಸ್ಟಾಗಿ ಹೋಗಬೇಕು ಅಂತ ಏನಿಲ್ಲ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನಲೈಸ್ ಫಸ್ಟ್ ವಾಟ್ ದ ವೆಹಿಕಲ್ ಈಸ್ ಕೇಪಬಲ್ ಆಫ್ ಆ್ಯಂಡ್ ಹೌ ಮಚ್ ಯು ಕ್ಯಾನ್ ಟಾಲ್ರೇಟ್ ದಟ್ ವೆಹಿಕಲ್. ಟಾಲ್ರೇಟ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, nowadays vehicles which are coming in are very powerful. ನಿಮ್ಮ ಟಾಲರೆನ್ಸ್ ಲೆವೆಲ್ ಏನಿರುತ್ತೆ ಅದರ ಬೇಸಿಸ್ ಮೇಲೆ ತೊಗೊಳ್ಳಿ. ಯಾರೋ ತೊಗೊಂಡ್ರು ಅಂದ್ಬಿಟ್ಟು 100 cc ಓಡ್ಸೋಕ್ಕೆ ಬರ್ತಾ ಇರೋರು ಏಕ್ದಮ್ 200-300 cc ಹೋಗೋದು ಬೇಡ. ಫಸ್ಟು ಲರ್ನ್ ಸ್ಲೋಲಿ. ಇಫ್ ಯು ಲರ್ನ್ ಸ್ಲೋಲಿ ಇಟ್ ವಿಲ್ ಲಾಸ್ಟ್ ಫಾರ್ ಅ ಲಾಂಗ್ ಟೈಮ್. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ ಆ ಥರ. ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಲ್ಲ, ನಿಮಗೆ ಲೆಫ್ಟ್ ಸೈಡ್ಗೆ ವ್ಯೂ ಕಾಣಿಸುತ್ತೆ. ಸರಿ, 6th ಗೇರ್ನಲ್ಲಿ ಆರಾಮಾಗಿ ಕ್ರೂಸ್ ಆಗ್ತಾಯಿದೆ. ಎಲಿವೇಶನಲ್ಲೂ ಏನು ಸಮಸ್ಯೆ ಇಲ್ದಿರ ಇರೋದು. ಇವಾಗ 1-2-3 ವೆಹಿಕಲ್ನ ಓವರ್ಟೇಕ್ ಮಾಡ್ತೀನಿ. ಬಟ್ ಎದುರುಗಡೆಯಿಂದ ಬಸ್ ಬಂತು ಅಂತ ಒಬ್ಬರು ಎಲ್ಲೋ ಬೋರ್ಡ್ ಬ್ರದರ್ ಪಟ್ ಅಂತ ಅವರೇ ಕೊಡ್ದು ಬಿಡ್ತಾರೆ. ಸ್ಲೋ ಆಗಿ, ಅಂದರೆ ನಾನು ಆ್ಯಂಟಿಸಿಪೇಟ್ ಮಾಡಿದೆ ಅವ್ರು ನಿಲ್ಲಿಸ್ತಾರೆ ಅಂತ. ಸೊ ಹಾಗಾಗಿ ನಾನು ಸ್ಲೋ ಮಾಡ್ಕೊಳಂಗಾಯ್ತು. ಕಾಣಿಸ್ತಾ ಇದ್ದಾರೆ ನೋಡಿ ಇವಾಗ ಬ್ರದರು ಮುಂದೆಗಡೆ ಬಸ್ ಬಂತು ಅಂತ ಪಾಟನ್ನು ನಿಲ್ಲಿಸ್ಬಿಟ್ರು. ಓವರ್ಟೇಕ್ ಮಾಡಬೇಕಾದ್ರೂ ಅಷ್ಟೇ, ಪ್ಲೀಸ್ ಗಿವ್ ಸ್ಪೇಸ್. ಎದುರುಗಡೆ ಬರ್ತಾ ಇರೋರು ಒಳ್ಳೆ ಸ್ಪೀಡ್ನಲ್ಲಿರ್ತಾರೆ. ನಮ್ಮ ಮಗಂಗೆ ತೋರಿಸ್ತಾ ಇದ್ದೀನಿ, ವ್ಯೂ ಆಗಿದೆ ನೋಡು ಅಂತ. ಎದುರುಗಡೆ ಬರ್ತಾ ಇರೋರು ಫಾಸ್ಟ್ ಆಗಿರ್ತಾರೆ. ಸೊ ಪೇಷನ್ಸಿಂದ ನೀವು ಏನು ಹರಿಯಿಲ್ಲ, ಆರಾಮಾಗಿ ಹೋಗ್ಬೋದು. ಅದು ಹಿಲ್ಲಿ ಸ್ಟೇಷನ್ನಲ್ಲಿ ಇರಬೇಕಾದ್ರೆ ಪೇಷನ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅರ್ಜೆಂಟಾಗಿ ಹೋಗಿ ತೊಂದರೆ ತಗೊಳ್ಳೋದು ಇಲ್ಲ ಬೇರೆಯವ್ರಿಗೆ ತೊಂದರೆ ಮಾಡೋ ಅವಶ್ಯಕತೆಯೇ ಇಲ್ಲ. ಕೋತಿ ಇವಾಗ 3-4 ವೆಹಿಕಲ್ನ ಒಟ್ಟಿಗೆ ಓವರ್ಟೇಕ್ ಮಾಡ್ತೀನಿ. ಎದುರುಗಡೆಯಿಂದ ಗಾಡಿ ಬರುತ್ತೆ, ಸ್ಲೋ ಮಾಡ್ಕೋತೀನಿ. ಸೊ ಇದು ಬ್ಲೈಂಡ್ ಕಾರ್ನರ್ ಆಗಿರೋದ್ರಿಂದ ನೋಡಿ ಎದುರುಗಡೆಯಿಂದ ಗಾಡಿ ಬರ್ತಾಯಿದೆ. ಫಸ್ಟು ಕಾಣಿಸ್ಲಿಲ್ಲ, ಸುಮ್ಮನೆ ರಿಸ್ಟ್ ತೊಗೊಳೋದು ಬೇಡ ಅಂದ್ಬಿಟ್ಟು ಸ್ಲೋ ಮಾಡಿದೆ, ಒಳ್ಳೇದಾಯ್ತದು.
ಈ ಗಾಡಿನ ಓವರ್ಟೇಕ್ ಮಾಡೋಣ. ಇವಾಗ ಬೆಟ್ಟಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಫ್ಯಾಮಿಲಿ ಮುಂದೆ ಹೋಯ್ತು, ನಾವು ರೈಟ್ಗೆ ಎತ್ಕೊಂಡು ಫಸ್ಟು ಹೋದ ತಕ್ಷಣನೇ ಗೇಟ್ನಲ್ಲೇ ನಿಲ್ಲಿಸ್ಬಿಟ್ರು ಸೆಕ್ಯೂರಿಟಿ. ಇಲ್ಲಪ್ಪ ಫಸ್ಟ್ ಹೋಗಿ ಚೀಟಿ ತೊಗೊಂಬರ್ಬೇಕು, ಅದಾದ್ಮೇಲಿಂದ ಅಂತ ಪೂಜೆಗೆ ಅಂತ ಹೇಳಿದ್ರೆ. ನೋಡಿ ಇವಾಗ ನಿಲ್ಲಿಸ್ಬಿಟ್ಟೆ, ಫಸ್ಟ್ ಹೋಗಿ ಎತ್ಕೊಂಬಪ್ಪ ಅಂದರು. ಎತ್ಕೊಂಬರ್ಬೇಕಾ ಅಂದ್ಬಿಟ್ಟು ಆಮೇಲಿಂದ ಅವ್ರು ಯಾರೋ ಮಾತಾಡ್ಕೊಂಬಂಡೋರು, ಬುಲೆಟ್ನವ್ರು ಹೋದರು. ಆಮೇಲಿಂದ ಸರಿ ನೋಡುವ ಮುಂದೋಗಿ ಅಂದ್ಬಿಟ್ಟು ಮುಂದೆ ಹೋದೆ. ಆಮೇಲಿಂದ ಅವರೇ ಕೈ ತೋರಿಸಿದ್ರು, ಆಯಿತು ಹೋಗಪ್ಪ ಸುಮ್ಮನೆ ನಿಲ್ಸೋದು ಬೇಡ ನೀನು ಅಂತ. ಥ್ಯಾಂಕ್ ಯು ಸರ್, ನೀವು ವಿಡಿಯೋ ನೋಡಿದ್ರೆ. ಇಲ್ಲಿಂದ ಹಂಗೆ ಮುಂದಕ್ಕೆ ಹೋಗ್ತಾ ಮಹಿಷಾಸುರನ ಹತ್ರ ಹೋಗ್ತೀವಿ. ಪಾಪ ಯಾರೋ ಫೋಟೋ ತೆಗೆಸ್ಕೊತಾ ಇದ್ರೆ ನೀವು ನೋಡ್ಬೋದು. ಕೋತಿ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರ ಕೈಯಲ್ಲಿರೋ ಕವರ್ ಎಲ್ಲ ಕಿತ್ಕೋತಾ ಇರತ್ತೆ. ರೈಟ್ ಸೈಡ್ ನೋಡಿ ನೋಡಿ ಓಡ್ಕೊಂಬಂದು ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಕೊಡಲ್ಲ ಅಂತ ಇದ್ದಾರೆ, ಅದು ನಾನು ಬಿಡಲ್ಲ ಅಂತ ಇದೆಯಾ ತೆಗ್ಯದೆಲೆ ಅಂತ. ಓಕೆ, ಬೇಸಿಕಲಿ ನಾನು ಈ ವ್ಲಾಗ್ಸ್ನ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಿಕ್ಸ್ ಮಾಡಿ ಮಾಡಬೇಕು ಅಂತ ಇದ್ದೀನಿ. ಜಸ್ಟ್ ಲೈಕ್ ಎನಿ ಅದರ್ ಕಾಮನ್ ಮ್ಯಾನ್ ಮಾತಾಡೋ ಥರನೇ. ಸೊ ಎಷ್ಟು ಸಕ್ಸಸ್ಫುಲ್ ಆಗ್ತೀವಿ ನೋಡೋಣ. ಎಲ್ಲ ನಿಮ್ಮ ಸಪೋರ್ಟು, ಸಬ್ಸ್ಕ್ರಿಪ್ಷನ್ನು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿಗೆ ಫಸ್ಟ್ ವಿಡಿಯೋ ಆಫ್ ಮೈ ವ್ಲಾಗ್ ಈಸ್ ಕಮಿಂಗ್ ಟು ಅನ್ ಎಂಡ್. ನಾನು ಇವಾಗ ಪಾರ್ಕ್ ಮಾಡಿ ಗಾಡಿನ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊತೀನಿ. ಅನ್ಫಾರ್ಚುನೇಟ್ಲಿ ನಾನು ಪೂಜೆ ಮಾಡಿರೋದು ರೆಕಾರ್ಡ್ ಮಾಡಿಲ್ಲ, ಬಟ್ ವಿಲ್ ಕ್ಯಾಚ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ ವೇರ್ ಐ ವುಡ್ ಶೋಕೇಸ್ ಹೌ ಐ ಕೇಮ್ ಬ್ಯಾಕ್ ಡೌನ್ ದ, ಅಂದರೆ ನಾನು ಬೆಟ್ಟದಿಂದ ಹೇಗೆ ಕೆಳಗಿಳಿದೆ, ಜೊತೆಗೆ ಬ್ಯಾಂಗ್ಳೂರ್ ಹೇಗೆ ಬಂದೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಇರತ್ತೆ. ಸಿ ಯು ಸೂನ್, ಟೇಕ್ ಕೇರ್, have a nice evening if you are watching it in the evening. If you are watching it in the morning, it's a good morning to you guys. ಶುಭೋದಯ ಗೆಳೆಯರೆ ಆರ್ ಶುಭರಾತ್ರಿ. ಎಂಜಾಯ್ ಮಾಡಿ. ಬಾಯ್.